ಇನ್ನು ವೃಷಭ ರಾಶಿ ಹೋಗೋಣ. ವೃಷಭ ರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಕುಜನ ಪ್ರವೇಶ ಇದೆ. ಮಾತು ಹಣಕಾಸಿನ ಲಾಭ ಚೆನ್ನಾಗಿದೆ. ಕಾರಣ ಅಲ್ಲಿ ಶುಕ್ರ ಗುರು ಜನ್ಮಾಧಿಪತಿ ಗುರು ಜೊತೆಗಿದ್ದಾಗ ಅಲ್ಲಿ ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡೋದು ಹೇಗೆ, ಆ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ಅದರಲ್ಲೇನೂ ಸಮಸ್ಯೆ ಇಲ್ಲ. ವಿದೇಶ ಪ್ರಯಾಣಗಳು ಸ್ವಲ್ಪ ತೊಂದರೆ ಆಗಬಹುದು. ವೃತ್ತಿಯಲ್ಲೂ ಸ್ವಲ್ಪ ತಕರಾರುಗಳು, ಏನೋ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರುವ ಸಾಧ್ಯತೆ ಇರ್ತದೆ. ದಾಂಪತ್ಯದಲ್ಲಿ ಮನಸ್ತಾಪ. ಅದು ಕಾರಣ ಏನಪ್ಪ ಅಂದರೆ ಮಾಂದಿಯ ಸಂಚಾರ ಸಪ್ತಮದಲ್ಲಿದ್ದರೆ ವ್ಯಾಪಾರ ವಹಿವಾಟಿನಲ್ಲೂ ಅಷ್ಟೇ. ಅಲ್ಲೇನಾಗುತ್ತೆ, ಯಾರಿಂದಲೂ ಮೋಸ ಆಗಿಬಿಡುತ್ತೆ. ಅದು ಪಾಪ ಅದಕ್ಕೆ ಆ ಪೆಟ್ಟನ್ನು ನೀವು ತಗೋಬೇಕಾಗತ್ತೆ. ಆ ಥರದೊಂದು ತೊಡಕುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಹುಷಾರಾಗಿರಿ ವ್ಯಾಪಾರಿಗಳು. ಇನ್ನು ಪಂಚಮಕ್ಕೆ ಕುಜ ಹೋದಾಗ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಕಹಿ ವಾತಾವರಣ, ಅವರಿಂದಾಗಿ ಜಗಳಗಳು, ಅವರಿಂದಾಗಿ ಮನಸ್ಸಿಗೆ ಹಾಳಾಗ್ತಕ್ಕಂಥದ್ದು, ಇಂತಹ ಸಾಧ್ಯತೆ ಇರ್ತದೆ. ಅಲ್ಲಿ ವಸ್ತುತಃ ಪಂಚಮದಲ್ಲಿ ಹೋದರೆ ಕೌಶಲ್ಯ ಇರ್ತದೆ, ಯುದ್ಧ ಕೌಶಲ್ಯ ಅಂತೀವಲ್ಲ, ಆ ರೀತಿಯ ತಯಾರಿ ಸಿದ್ಧತೆ ಈ ಥರದ್ದು ಅದು ಎಲ್ಲವಾಗುತ್ತೆ. ವೃತ್ತಿಯಲ್ಲೂ ಯುದ್ಧವೇ ಒಂದು ರೀತಿಯ ರಣರಂಗವೇ ಆಗಿದೆ. ನಾವು ಪ್ರಪಂಚವೇ ಒಂಥರ ರಣರಂಗ, ನಾವು ಬಂದಿರೋದೇ ಯುದ್ಧ ಭೂಮಿಗೆ. ಇಲ್ಲಿ ಸದಾ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆ ಕೌಶಲ್ಯ ನಿಮಗೆ ಚೆನ್ನಾಗಿದೆ, ಅದು ಕುಜನಿಂದಾಗಿ ಉಂಟಾಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯಭಾಗದಲ್ಲಿ ವೃತ್ತಿಯಲ್ಲಿ ಅನುಕೂಲ, ಲಾಭ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲ, ಇದನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರ್ತದೆ. ಸ್ತ್ರೀಯರಿಗೆ ಸಾಲ ಶತ್ರುಗಳ ಬಾಧೆ, ನಿಮಗೂ ಕೂಡ ಸ್ವಲ್ಪ ಹುಷಾರು. ಅಲ್ಲಿ ನಿಮಗೆ ಮಾಂದ್ಯ ಸಂಚಾರ, ತೃತೀಯದಲ್ಲ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ನು ಆಗಿಬಿಡಬಹುದು, ಸ್ವಲ್ಪ ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದ್ರಿಂದ, ನರಸಿಂಹ ಪ್ರಾರ್ಥನೆಯಿಂದಲೂ ಕೂಡ, ಇದ್ರ ಜೊತೆಗೆ ನರಸಿಂಹ ಕ್ಷೇತ್ರಕ್ಕೂ ಹೋಗಿ ಬನ್ನಿ, ಅದು ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ಭೂ ವಾಹನ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಬಂಧುಗಳಲ್ಲಿ ಕಲಹದ ವಾತಾವರಣ ಇರ್ತದೆ. ತಾಯಿಯ ಬಂಧುಗಳ ವಿಚಾರದಲ್ಲೂ ಹುಷಾರು. ವೃತ್ತಿಗಳ ಅನುಕೂಲ ಚೆನ್ನಾಗಿದೆ. ದೇಹಕ್ಕೆ ಪೆಟ್ಟಾಗೋದು, ತರಚೋದು ಮತ್ತು ಹೃದಯ ಸಂಬಂಧಿ ಬಾಧೆಗಳು ಉಂಟಾಗಬಹುದು, ಸ್ವಲ್ಪ ಹುಷಾರು. ಯಾಕೆಂದರೆ ಅಲ್ಲಿ ಮುಖ್ಯವಾಗಿ ಭೂ ವ್ಯವಹಾರಗಳಲ್ಲಿ, ಬಂಧುಗಳ ವಿಚಾರದಲ್ಲಿ, ಪ್ರಯಾಣದಲ್ಲಿ ಈ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ತೊಂದರೆಗಳು, ತೊಡಗುಗಳು, ಇನ್ನೇನು ಆಕ್ಸಿಡೆಂಟು, ಮತ್ತೊಂದು ಈ ಥರದ್ದೊಂದು ಅವಘಡ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಹುಷಾರು. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ಮಕ್ಕಳಿಂದ ಸಹಕಾರ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಯಾಣದಲ್ಲಿ ತೊಂದರೆ ಇದೆ, ಸ್ವಲ್ಪ ಹುಷಾರಾಗಿರಿ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ. ಇದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತದೆ. ಕರ್ಮಾಧಿಪತಿ ಜನ್ಮದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಪ್ರತಿಭಾಶಾಲಿ ಆಗಿರ್ತಕ್ಕಂತಹ ಗುರು ಶುಕ್ರ ಜೊತೆಗೆ ಸೇರಿದಾಗ ಕೌಶಲ್ಯವೂ ಸೇರಿಬಿಡುತ್ತೆ. ವೃತ್ತಿಯಲ್ಲೆಲ್ಲ ನೀವು ಸೈ ಅನ್ನಿಸ್ಕೊಳ್ತೀರಾ. ನೀವು ಮಾಡಿದ್ದೇ ಕೆಲಸ, ಅದರಲ್ಲಿ ಏನು ಸಂಶಯ ಇಲ್ಲ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿದೆ. ಇನ್ನು ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಸಾಮರಸ್ಯದ ಒಂದು ಭಾವನೆ, ಯಾವುದೇ ಮನಸ್ತಾಪಗಳು ಇತ್ಯಾದಿಗಳಿಲ್ಲದೆ ಅದರಿಂದ ಹೊರಗೆ ಬರತಕ್ಕಂಥದ್ದು, ಈ ಥರದ್ದೆಲ್ಲ ತೊಂದರೆಯಿಂದ ಹೊರಗೆ ಬರತಕ್ಕಂತಹ ಸಾಧ್ಯತೆ. ಪ್ರಯಾಣ ಮಾತ್ರ ಸ್ವಲ್ಪ ಹುಷಾರಾಗಿ ಇರಬೇಕು. ಪ್ರಾರ್ಥನೆಗೆ ಏನಪ್ಪ ಅಂದರೆ ಮಿಥುನ ರಾಶಿಯವರು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ, ನರಸಿಂಹ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಈ ಸೇವೆ ಎಲ್ಲ ಬಹಳ ಒಳ್ಳೆ ಬಲ ಕೊಡುತ್ತೆ. ಅದನ್ನು ಮಿಥುನ ರಾಶಿಯವರು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.